ಭಾವನೆಗಳಿರ್ತದೆ. ಸಮಯ ನೋಡಿ ನಿಮ್ಮನ್ನೆಲ್ಲ ಕರೆದು ಮೊದಲಿಗೆ ನಮ್ಮ ಹಂತದಲ್ಲಿ ಇಲ್ಲ ಒಂದೇ ಬಾರಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕರೆಸಿ ಎಲ್ಲರದು ಅಭಿಪ್ರಾಯ ತಗೊಂಡು ಮುಂದಿನ ತೀರ್ಮಾನಗಳನ್ನು ಮಾಡೋಣ. ಮಾಡಬೇಕು ಅನ್ನೋ ಅವಶ್ಯಕತೆಯನ್ನು ನಾನು ವೈಯಕ್ತಿಕವಾಗಿಯೂ ಒಪ್ತೇನೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರು ಕೂಡ ಇದು ಹೇಳಿರೋದ್ರಿಂದ ಇದು ಸರ್ಕಾರದ ನಿಲುವು ಅಂತಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಯ ನೋಡಿಕೊಂಡು ಖಂಡಿತವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಮಾಡೋಣ. ಸಭಾಧ್ಯಕ್ಷ, ಸನ್ಮಾನ್ಯ ಸಭಾಧ್ಯಕ್ಷರು, ಸಚಿವರಲ್ಲಿ ವಿನಂತಿ ಅಂತಂದ್ರೆ ಈ ಅಧಿವೇಶನ ಮುಗಿದ್ರೊಳಗ ತಾವು ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಘೋಷಣೆ ಮಾಡಿದ್ರೆ ತಮ್ಮ ಹೆಸರೇ ಬರ್ತೈತಿ ಸರ್. ನಿಮ್ಮ ಹೆಸರೇ ಬರ್ತೈತಿ, ನಿಮಗೆ ನಿಮ್ಮ ಸರ್ಕಾರಕ್ಕೆ ಒಂದು ಗೌರವ ಬರ್ತೈತಿ. ದಯಮಾಡಿ ಘೋಷಣೆ ಮಾಡುವಂತ ಅಧಿವೇಶನ ಮುಗಿದ್ರೊಳಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಘೋಷಣೆ ಮಾಡ್ಬೇಕಂತೇಳಿ ಅಧ್ಯಕ್ಷರ ಪರವಾಗಿ ತಮಗೆ ಸರ್ಕಾರಕ್ಕೆ ಮತ್ತು ತಮಗೆ ಒತ್ತಾಯ ಮಾಡ್ತಾರೆ. ಸಂಧಾನ ಒಪ್ಲಿಲ್ಲ, ಇಲ್ಲೂ ಯಾಕೋ ಒಪ್ತಾ ಇಲ್ಲ ದುರ್ಯೋಧನ. ಇಲ್ಲ ಇದ್ರಲ್ಲ ಅಧ್ಯಕ್ಷರೇ, ಆಡಳಿತದ ದೃಷ್ಟಿಯಿಂದ ಇದು ಅವಶ್ಯಕತೆ ಇದೆ, ಮಾಡೋಣ. ಸಮಯ ಸಂದರ್ಭ ನೋಡಿಕೊಂಡು ಎಲ್ಲರನ್ನ ಸಲಹೆ ತಗೊಂಡು ಮುಂದುವರಿಯೋಣ. ಎಸ್ ಟಿ ರೇವಣ್ಣರವರು ಅವ್ರು ಮಾತಾಡ್ತಾರ? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಉತ್ತರ ಕೊಟ್ಟವ್ರೆ, ಯಾರಿಗೆ ಹೇಳ್ಬೇಕು ಮಂತ್ರಿನೇ ಇಲ್ಲ, ಯಾರಿಗೆ ಹೇಳೋದು ಅಂತ ಕೇಳ್ತಾ ಇದ್ದೀನಿ. ಅದು ಹೇಳ್ಬೇಕಲ್ವಾ? ನಾನು ಇದ್ದೀನಿ ಅಂತ ಹೇಳಿದ್ರೆ ಆಯ್ತಪ್ಪ, ಆಯ್ತು, ನಮಸ್ಕಾರ, ಇದೀವಿ, ಹೇಳಿ ಸ್ವಾಮಿ. ಆಯ್ತು, ಕೂತ್ಕೊಳ್ಳಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟವ್ರೆ. ಬಹುಶಃ ಇದು 10-12 ವರ್ಷಗಳಿಂದ 780 ಮತ್ತು 820 ಟಿಪ್ಪರ್ ಲೋಡು ಇದನ್ನ ಹೊರಗಡೆಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅಂತೇಳಿ ಅವ್ರ ರಿಪೋರ್ಟಲ್ಲೇ ಕೊಟ್ಟಿದ್ದಾರೆ. ಅದರಲ್ಲಿ MA ರವಿಕುಮಾರ್ ಅಂತೇಳಿ 70,000 ಟನ್ ಮೆಟ್ರಿಕ್ ಟನ್ನು, ಒಂದು ನಿಕ್ಕಲ್ ಮೆಟಲ್ಸ್ ಅಂತೇಳಿ 20,168 ಟನ್ನು, ಇನ್ನೊಂದು ಸ್ಟೋನ್ಸ್ ಎಮ್ ಸ್ಟ್ಯಾಂಡ್ ಅಂತೇಳಿ 30,926 ಟನ್ನು. ಇದು ಮೊದಲನೇದಾಗಿ ಈ ಹಳ್ಳಿ ಮೈಸೂರು ಹೋಬಳಿ ಕಲ್ಲೊರಡೆ ಬಾರೆ ಕಾವಲು ಅಂತೇಳಿ ಜನರಲ್ಲಿ ಕಾವಲು ಇರ್ತಕ್ಕಂಥದ್ದನ್ನು ಗ್ರಾನೈಟ್ಗೆ ಕೊಡ್ತಕ್ಕಂಥದ್ದೇ ತಪ್ಪು. ಅದು ದನಗಳು ಮೇಯಿಸೋದಕ್ಕೆ, ಜಾನುವಾರುಗಳು ಮೇಯಿಸೋದಕ್ಕೆ ಬಿಟ್ಕೊಂಡಿರ್ತಾರೆ. ಇಂದಿನ ಯಾವಾಗಲೂ ಗುತ್ತಿಗೆನ ಮಾಡಿಕೊಂಡು ಅವರು 18-19ನೇ ಸಾಲಿನಲ್ಲಿ ಇಲಾಖೆಯವರು ದಂಡ ವಿಧಿಸಿರ್ತಾರೆ. ಎಕ್ಸ್ ಫ್ಲೋರ್ ಸ್ಯಾಂಡ್ ಅಂತೇಳಿ 1,07,45,000. ಅವರು ಪಾವತಿ ಮಾಡಿರೋದು ಕೇವಲ 55 ಲಕ್ಷ ಮಾತ್ರ. ಇನ್ನೊಂದು ನೆಕ್ ಮೆಟಲ್ಸ್ ಅಂತೇಳಿ ಅವರು 1,73,12,000 ಕಟ್ಟಿರೋದು ಬರೀ 84,000. ಅವ್ರದ್ದೇ ರಿಪೋರ್ಟ್ ಇದು. ಈ ಸರ್ಕಾರದವರು ಈ ರೀತಿ ಹಣವನ್ನು ಕಟ್ಸ್ಕೊಳ್ತಾನೆ ಮತ್ತೆ ಅವರಿಗೆ ಕ್ರಷರ್ ಮಾಡೋದಕ್ಕೆ ಎಂಸ್ಯಾಂಡು ಮತ್ತು ಜಲ್ಲಿ ತೆಗೆಯೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ. ಅವರ ಕೂಡಲೇ ಅವ್ರ ಹತ್ರ ಹಣವನ್ನು ಕಟ್ಟಿಸಿ ಈ ಗುತ್ತಿಗೆನ ಅದು ಬ್ಯಾನ್ ಮಾಡಬೇಕು. ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಿದೆ, ಅಲ್ಲಿ ಹಳ್ಳಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ, ಎಲ್ಲ ಆಗಿದೆ. ಆದರೂ ಕೂಡ ಇಲ್ಲಿವರೆಗೆ ಇಲಾಖೆಯವರು ಕ್ರಮ ತಗೊಂಡಿಲ್ಲ. ಅದಕ್ಕೆ ಉತ್ತರವನ್ನು ನಾವು ತಮ್ಮಿಂದ ಬಯಸ್ತೀವಿ ಸ್ವಾಮಿ. ಮಾನ್ಯ ಅಧ್ಯಕ್ಷರೇ, ಮಾತಾಡಿ ಸರ್, ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ನಾವಲ್ಲ, ಇಲಾಖೆಯೇ ಪೊಲೀಸ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 970 ಲೋಡು ಟಿಪ್ಪರ್ಸು, ಚಲುವರಾಜ ಸ್ವಾಮಿ ಸಾಹೇಬ್ರೆ, 970 ಲೋಡು ಇಲ್ಲಿ ನೋಡಿ, ಇಲ್ಲೇ ಇದೆ, FIR ಕಾಪಿ ಇದೆ. ಈ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಒಬ್ಬ ಡ್ರೈವರ್ ಮೇಲೆ ಕೊಡ್ತಾನೆ, ಬೇಕು ಅಂತ ಒಬ್ಬ ನಿರಪರಾಧಿ ಅವನು ಹೊಡೆದಿರೋ ಕೆಲಸಕ್ಕೆ ಹಿಡಿದ್ರಲ್ಲ ಅಂತ. ಇದು ಒಂದು ದಿನಕ್ಕೆ 100ರಿಂದ 150 ಲೋಡ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 7-8 ಕ್ರಷರ್ಸ್ ಇದೆ. 8 ಕ್ರಷರ್ಸಿಂದ ಪರ್ಮಿಟೇ ಇಲ್ಲ, ರಾಯಲ್ಟಿ ಹೋಗ್ತಾ ಇದೆ. ಇವರು 20,000 ಟನ್ನು ಅಂತಾರೆ. ಒಂದು ಉದಾಹರಣೆಗೆ ಹೇಳೋದಾದರೆ, ಒಂದು ವರ್ಷದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲೇ ಯಾರು ನಿಮ್ಮ ನಿಖಿಲ್ ಮೆಟಲ್ಸ್ ಅಂತ ಹೇಳಿ 20,000 ಟನ್ನು ಪರವಾನಗಿ ತಾತಾರೆ. ಇದು MR ರವಿಕುಮಾರ್ ಬರೀ 7,000, ಇನ್ನು 13,000 ಟನ್ನು ಪರ್ಮಿಟೇ ಇಲ್ಲ.
ಅದೇ ರೀತಿ ಅವರು ಒಂದೇ ಮನೆ ಪೂರ್ತಿ ಮಂಜಣ್ಣ ಹೇಳ್ತಾ ಇರೋದು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಒಂದೇ ಮನೆ, ರೋಡ್ಗಳೊಂದು ಉಳಿತಾ ಇಲ್ಲ ನಮ್ಮಲ್ಲಿ. ಆಮೇಲೆ ಅಲ್ಲಿಂದ ಬಂದರೆ ಜಗದೀಶ್ ಲೇಟ್ ಅಣ್ಣೇಗೌಡ, ಅವನು ತಮ್ಮ, ಅವನದೇನು ಬರೀ 5,000 ಟನ್ನು 5,000 ಟನ್ನು ಅಂತ ಅಂದರೆ ಇಲ್ಲಿ ಅಲ್ಲಿ 5,000 ಟನ್ನು ಅಂತಾರೆ ಚಲುವರಾಯಸ್ವಾಮಿ ಅವ್ರು ಕೊಟ್ಟರೆ ರಿಪ್ಲೈ, ನಾವಲ್ಲ. ಇಲ್ಲಿ ಕನಿಷ್ಠ 20,000 to 25,000 ಒಂದು ಟನ್ ಹೊಡಿತಾರೆ ಸ್ವಾಮಿ. ಇದು ಜಿಲ್ಲೆ ಒಳಗೇನೆ ನಿರಂತರವಾಗಿ ಇದಾಗಿದೆ. ಡಿಮುಡ್ ಫಾರೆಸ್ಟಲ್ಲಿ ಹೊಡಿತಾವ್ರೆ, ಲೂಟಿ ನಡೀತಾ ಇದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ರಾಯಲ್ಟಿ ಒಂದು ಕಡೆ, ಆಮೇಲೆ ಒಬ್ಬ ಅಧಿಕಾರಿ ಈಗ ಡೆಪ್ಯುಟೇಷನ್ ಬಂದವರು ಯಾರೋ ವೆಂಕಟೇಶ್ ಅಂತ ಹೇಳಿ ಅವನೇ ನಿಂತ್ಕೊಂಡು ಹೊಡಿಸ್ತಾವ್ರೆ. ನಮ್ಮದೇನಿಲ್ಲ, ರಾಯಲ್ಟಿ ಬರಲಿ, ಸರ್ಕಾರಕ್ಕೆ ನೀವು ದುಡ್ಡಿಲ್ಲ, ಅನ್ನಭಾಗ್ಯ ಗ್ಯಾರಂಟಿ ಇದೆ ಐತಲ್ಲ ಸರ್, ಅದಕ್ಕೆ ದುಡ್ಡು ಬರಲಿ ಅಂತ ನಾವು ಕೆಲವೊಂದರಿಗೆ ಮಾಡಿಕೊಡ್ತೀವಿ. ಬೇಡ ಲೂಟಿ ಹೊಡ್ಕೊಳ್ಳಿ ಸ್ವಾಮಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್. ಇದು ಈ ಥರ ಇದೆ. 8 ಕ್ರಷರ್ಗಳು ಕಾನೂನು ಬಾಹಿರವಾಗಿ, ಆಮೇಲೆ ಪರಿಶಿಷ್ಟ ಸಮಾಜ ಜಮೀನವಲ್ಲ ಅವನು ಬಿಡ್ತಾ ಇಲ್ಲ, ಅಲ್ಲೂ ಹೊಡೆಯೋದು, ಅಲ್ಪ ಇದೇ ಇಲ್ಲ ಜಾಗದ್ದು, ಆ ಜಾಗದಲ್ಲೆಲ್ಲ ದಬ್ಬಾಳಿಕೆ ಮಾಡೋದು. ಶ್ರೀಮಠದ ಕಾವಲು ಯಾವುದು ಬಿಡ್ತಾ ಇಲ್ಲ. ಈಗ ಮತ್ತಿನ್ನೊಂದು ಪರ್ಮಿಟ್ ಕೊಡೋಕೆ ಹೊರಟಿದ್ದಾರೆ. BJP ಗೌರ್ಮೆಂಟ್ ಬಂದರೆ BJP ಪರ ಇರ್ತಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಕಾಂಗ್ರೆಸ್ ಪರ ಇರ್ತಾರೆ. ಈ ಪರಿಸ್ಥಿತಿ ನಮ್ಮ JDS ಇಲ್ಲ. ನಮ್ಮ ಹತ್ರ ಇವರು ಇಲ್ಲಿ ಹಾಸನ ಜಿಲ್ಲೆ ಎರಡೇ, ಕಾಂಗ್ರೆಸ್ಸು JDS. ಇಲ್ಲಿ BJP ಅನ್ನೋದೆಲ್ಲ ಎರಡೇ ಇರೋದು ಪಾರ್ಟಿ. ದೇವೇಗೌಡರು ಇರೋದು ಪಾರ್ಟಿ. ಕೆಲವೊಂದಿಗೆ ಗೊತ್ತಿದೆ. ನಾನು ಹೇಳೋದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿ. ಇಲ್ಲ ಬೇಡ ಲೂಟಿ ಮಾಡಲಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಅಧಿಕಾರಿಗಳು ಸೇರಿ ಈ ಜಿಲ್ಲೆಯಲ್ಲಿ ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ, ಈಗಾಗಲೇ ಫಾರೆಸ್ಟ್ ಇಲಾಖೆಯೇ ಕೇಸ್ ಹಾಕ್ಯಾರ, ಡಿಮುಡ್ ಫಾರೆಸ್ಟ್ ಅಂತ. ನಾವು ಹೇಳೋದು ಪೊಲೀಸ್ ಇಲಾಖೆಯವ್ರು ಕೊಟ್ಟಿರೋದು, ನಾನಲ್ಲ. ಆಮೇಲೆ ಪೊಲೀಸ್ನವ್ರು ಬರೀತಾ ಇದ್ದಾರೆ, ನಿಮ್ಮ ಹಿರಿಯ ಭೂವಿಜ್ಞಾನಿಗಳು 16/11/25 ಈ ಥರ ಸುಮಾರು 970 ಟಿಪ್ಪರ್ ಅಂದರೆ ಒಂದು ಟಿಪ್ಪರಲ್ಲಿ 25 ಟನ್ ಇರುತ್ತೆ. 970 ಅಂದರೆ ಎಷ್ಟಾಯಿತು? ಕನಿಷ್ಠ 2,000 ಟನ್. ಇಲ್ಲಿ ನೋಡಿ, ನಾನು ಬರೆದಿರೋದೆಲ್ಲ ಪೊಲೀಸ್ ಇಲಾಖೆಯವರು ಇಷ್ಟಿದೆ, ಏನಿದೆ ಡೀಟೇಲ್ ಕೊಡಿ ಅಂತ ಬರೆದಿದ್ದಾರೆ. ಸಮಗ್ರವಾಗಿ ತನಿಖೆ ನಡೆಸಬೇಕು. ಈಗ ಬೇರೆ ಎಲ್ಲದಕ್ಕೂ SIT ಮಾಡ್ತೀರಿ, ಮಾಡಿ. ಇದಕ್ಕೆ ಲೂಟಿ ನಡೀತಾ ಇದೆ ಜಿಲ್ಲೆಯಲ್ಲಿ, ಒಂದು SIT ಮಾಡಿ, ಸರ್ಕಾರಕ್ಕೆ ಒಂದು 4,000 ಕೋಟಿ ಮಾಡ್ಕೊಳ್ಳಿ. ನಾವೇನು ಬೇಡ ಅಂತೀವಿ. ಇಡೀ ರಾಜ್ಯದಲ್ಲಿ ಹಿಂಗೆ ನಡೀತಾ ಇದೆ ದಂಧೆ. ಇದನ್ನು ನೋಡಿ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಸರ್. ಮಾನ್ಯ ಅಧ್ಯಕ್ಷರೇ, ನಮ್ಮ ಮಾಜಿ ಸಚಿವರು, ಹಿರಿಯ ನಾಯಕರು ರೇವಣ್ಣವರು, ಮಂಜು ಅವರಿಬ್ಬರು ಈ ವಿಚಾರದಲ್ಲಿ ಗಮನ ಸೆಳೆದಿದ್ದಾರೆ. ನನಗೆ ಒಂದು ಆಶ್ಚರ್ಯ, 94ರಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ನಮ್ಮ ರೇವಣ್ಣ ಸಾಹೇಬ್ರೆ ಅಲ್ಲಿ ಶಾಸಕರು, ಆಮೇಲೆ ಯಾವ ಸರ್ಕಾರ ಬಂದರೂ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ, ಅದರಲ್ಲೇನು ನೋ ಡೌಟ್. ಈಗೇನಾರ ಸಣ್ಣ ಪುಟ್ಟ ಗೊತ್ತಿಲ್ಲ ಇನ್ವಾಲ್ವ್ ಆಗ್ತಾರೋ ಇಲ್ವೋ, ಇಲ್ಲಿವರೆಗೆ ಅಂತ ಒಪ್ತೀಯಲ್ಲಪ್ಪ? ಹಾಂ, ಅವರು ಒಪ್ಪಿದ್ರು, ಅವರ ಸಭಾನಾಯಕರು. ಇಲ್ಲಿವರೆಗೆ ಸಚಿವರು. ಇದನ್ನು ಯಾಕೆ ಇಲ್ಗಂಟ ಬಿಟ್ಕೊಂಬಂದಿರೋ ಗೊತ್ತಿಲ್ಲ. ಸಚಿವರು ಇಲ್ಲ, ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಖಂಡಿತ ನಮ್ಮ ಸರ್ಕಾರ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಮುಂದೆ ಸಬ್ ಕಮಿಟಿ ಇದೆ, ಯಾರ್ಯಾರು ಬ್ಯಾಲೆನ್ಸ್ ಇದೆ, ಒನ್ ಟೈಮ್ ಸೆಟ್ಲು ಮಾಡೋರು, ಕೋರ್ಟು ಕೇಸು ಇವೆಲ್ಲ ಹೋದರೆ ರಿಕವರಿ ಮಾಡಲಿಕ್ಕಾಗಲ್ಲ, ಇವ್ರ ಹತ್ರ ದುಡ್ಡು ಕಟ್ಟಿಸ್ಲಿಕ್ಕಾಗಲ್ಲ. ಒನ್ ಟೈಮ್ ಸೆಟ್ಲು ಮಾಡಿ ಪೂರ್ಣ ಪ್ರಮಾಣದಲ್ಲಿ ದುಡ್ಡನ್ನು ಕಟ್ಟಿಸ್ಬೇಕು ಅಂತ, ಜೊತೆಗೆ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಅಂತಾರೆ. ಒಂದು ಸೆಟ್ಲ್ಮೆಂಟ್ ಮಾಡೋದಿಲ್ಲ, ನಾನು ಸುಮ್ಮನೆ ಸೆಟ್ಲ್ಮೆಂಟ್ ಮಾಡಕ್ ಹೋಗ್ಬೇಡಿ, ಕೂತ್ಕೊಳ್ಳಿ ಹೇಳ್ತೀನಿ. ರಾಜ್ಯದಲ್ಲೆಲ್ಲ ಹೇಳಿದ್ರಲ್ಲ, ರಾಜ್ಯದಲ್ಲೆಲ್ಲ ಈ ಥರ ಇದೆ. ಇಲ್ಲಿ ಇವ್ರು ಪರ್ಟಿಕ್ಯುಲರ್ ಆಗಿ ಏನು ಬಾಕಿ ಬರಬೇಕು ಅದನ್ನು ನಾವು ವಸೂಲಿ ಮಾಡ್ತೀವಿ, ಅದರಲ್ಲಿ ಎಣ್ಣೆ ಮಾತಿಲ್ಲ, ವಸೂಲಿ. ಕಾನೂನು ನಿಮಿಷ ಇರೋಣ, ನೀನು ಮಂತ್ರಿ ಆಗಿದ್ದಾನೆ ಯಾಕಣ್ಣ, ಹೇಳಪ್ಪ ಸ್ವಲ್ಪ ಸಮಾಧಾನ. ಸೊ ವಸೂಲಿ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ. ಖಂಡಿತ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ತಗೊಂಡು ವಸೂಲಿ ಮಾಡ್ತೀವಿ. ಎರಡನೇದು, ಕಾನೂನು ಬಾಹಿರವಾಗಿ ಏನಾದ್ರು ಇವ್ರ ಕಾಲದಲ್ಲಿ ಕೊಟ್ಟಿದ್ರೆ, ನಾವಂತೂ ಕೊಟ್ಟಿದ್ದಲ್ಲ, ಇವ್ರ ಕಾಲದಲ್ಲಿ ಏನಾದ್ರು ಕೊಟ್ಟಿದ್ರೆ, ಅದು ಈಗ ಕಾನೂನು ಬಾಹಿರವಾಗಿದ್ದರೆ ಖಂಡಿತ ಅದಕ್ಕೆ ಸ್ಟಾಪ್ ಮಾಡಲಿಕ್ಕೂ ಕ್ರಮ. ಇದು ಮನೆ ಸಭಾಧ್ಯಕ್ಷರೇ 2015ರಲ್ಲಿ 94 ಅಂದ್ರು, ಇಲ್ಲಿ 2015 ಹೋಗ್ಲಿಲ್ಲ, ಮಂಜೂರಾತಿ ಮಾಡಿರೋದು ಅವ್ರ ಕಾಲದಲ್ಲೇ. ಕಾಂಗ್ರೆಸ್ ಪಕ್ಷ ನಿಮ್ ಕಾಲದಲ್ಲಿ ಕೊಟ್ಟಿದ್ದೀರೋ ಬೇರೆಯವ್ರ ಕಾಲದಲ್ಲಿ ಕೊಟ್ಟಿದ್ದೀರೋ, ನನಗೆ ಒಟ್ಟು ಒಳೆ ನರಸೀಪುರ ಬೇರೆಯವ್ರದ್ದಲ್ಲ ಅಣ್ಣ. ದೇವೇಗೌಡರು ಬಿಟ್ರೆ ಕುಮಾರಣ್ಣ, ಇದು ಎಂಥದ್ದು ರೇವಣ್ಣ. ಈಗ ಬಿಟ್ಟು ಯಾರ್ದಾರ ಇದೆಯಾ ಅಂತ ಹೇಳಕ್ ಆಗಲ್ಲ. ಒಳೆ ನರಸೀಪುರನ ಅದು ಯಾರ ಕಾಲದಲ್ಲಾರ ಕೊಟ್ಟಿರ್ಲಿ, ನೀವು MLA ಇದ್ರಿ. ಸೊ ದೇವೇಗೌಡರು ಸಾಹೇಬರು ಹಿಂದೆ ಇದ್ರು, ನೀಗಿದೀಯಾ ಅಲ್ವಾ? ಇರೋ ಸತ್ಯ. ಕ್ರಮ ತಗೋ ಅಂತ ಹೇಳಿದ್ದೀರಾ, ಖಂಡಿತ ಕ್ರಮ ತಗೋ. ಮಂಜಣ್ಣ ಮಾನ್ಯ ಸಭಾಧ್ಯಕ್ಷರೇ
ಇದು ಮಂಜಣ್ಣರ್ ಕಾನ್ಸ್ಟಿಟ್ಯೂನ್ಸಿ, ಹಳ್ಳಿ ಮೈಸೂರು ಹೋಬಳಿ. ಹಳ್ಳಿ ಮೈಸೂರು ನಿಮ್ಗೆ ಬತ್ತಿತ್ತಲ್ರಿ, ಈಗ ಹಳ್ಳಿ ಮೈಸೂರು ಅವ್ರಿಗೆ ಹೋಗಿದೆ. 2008 ನಿಮ್ಮೂರ್ ಪಕ್ಕದಲ್ಲೇ ಅಲ್ವಾ? 2008ರಿಂದನೇ ಕ್ಷೇತ್ರಕ್ಕೆ ಹೋಗಿದೆ. ಆಯ್ತು, ಏನಾರ ಆಗ್ಲಿ ಮಾಡೋಣಪ್ಪ. ಖಂಡಿತ ಸನ್ಮಾನ್ಯ ಅಧ್ಯಕ್ಷರೇ, ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಲೆಗ್ರೆ ಗ್ರಾಮದ ಸರ್ವೆ ನಂಬರ್ 119-20ರಲ್ಲಿ 1972ರಲ್ಲಿ ಅಂದರೆ ಇವತ್ತು ಬಸವಲಿಂಗಪ್ಪನವರು ಇದ್ದರು ಅಂತ ಕಾಣ್ತದೆ, ಕಂದಾಯ ಮಂತ್ರಿಗಳು, ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರು. ಆ ಕಾಲದಲ್ಲಿ ಒಂದು 1078 ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತಾರೆ. ಅದು ವಿತರಣೆ ಮಾಡಿ ಮತ್ತೆ ಜಿಲ್ಲಾಧಿಕಾರಿಗಳು ಯಾವುದೋ ಕಂಪ್ಲೇಂಟ್ ಮೇಲೆ ಹಿಂಪಡಿತಾರೆ. ಫಲಾನುಭವಿಗಳೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು 94CCನಲ್ಲಿ ಅರ್ಜಿ ಹಾಕಿದ್ದಾರೆ. ಇನ್ನು ಕೆಲವರು 30-40 ಕೊಡಕ್ಕೆ ಬರಲ್ಲ ಅಂತೇಳಿ ಅತಂತ್ರ ಸ್ಥಿತಿಯಲ್ಲಿ ಎಲ್ಲ ಮನೆಗಳು ಕಟ್ಟಿದ್ದಾರೆ. ಅದನ್ನು ಮಾನ್ಯ ಕಂದಾಯ ಸಚಿವರ ಗಮನ ಸೆಳಿತೀನಿ ಅಧ್ಯಕ್ಷ. ಓಕೆ, ಭಾಳ ಸುದೀರ್ಘವಾದ ಲಿಖಿತ ಉತ್ತರವನ್ನು ಕೊಟ್ಟಿದ್ದೇವೆ. ಮುಂದೆ ಮಾನ್ಯ ಶಾಸಕರು ಏನು ಮಾಡಬೇಕು ಅಂತಾರೆ ಅವ್ರು ಸಲಹೆ ಕೊಡಲಿ, ವಿಚಾರ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಉತ್ತರ 4 ಪೇಜ್ ಇದೆ, ತುಂಬ ರಿಪೀಟ್ ಮಾಡಿದ್ದಾರೆ. ಅಲ್ಲಿ ಜಾಗ ಇರೋದು 41 ಎಕರೆ ಸರ್ಕಾರಿ ಹುಲ್ಲು ಬನಿ. ಹಿಂದೆ 53 ವರ್ಷಗಳ ಹಿಂದೆ ಹಕ್ಕುಪತ್ರ ಕೊಟ್ಟು ಹಿಂಪಡೆದ್ಬಿಟ್ರು. ಫಲಾನುಭವಿಗಳು ಒಂದಷ್ಟು ಮನೆ ಕಟ್ಟಿಕೊಂಡ್ರು, ಬಾಕಿಯವರೆಲ್ಲ ಮಾರ್ಕೊಂಬಿಟ್ರು. ಮೂಲತಃ ಫಲಾನುಭವಿಗಳು ಬರೀ 78 ಜನ ಅಲ್ಲಿರೋದು. ಇನ್ನು ಸಾವಿರಾರು ಜನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಅರ್ಜಿ ಸಮಿತಿಗೆ ಒಂದು ಲೆಟರ್ ಕೊಟ್ಟು ಅರ್ಜಿ ಸಮಿತಿ ಬಂದು, ಗೋಪಾಲಯ್ಯನವರಿದ್ದರು, ಸುರೇಶ್ ಕುಮಾರ್ ಅವರಿದ್ದರು, ಈ ಕಡೆ ಉಪಾಧ್ಯಕ್ಷರಿದ್ದರು, ಅವರೆಲ್ಲ ಬಂದು ಪರಿಶೀಲನೆ ಮಾಡಿ GIC ಅವರೆಲ್ಲ ಸರ್ಕಾರಕ್ಕೆ ಇವ್ರಿಗೇನಾದರೂ ಹಣ ನಿಗದಿ ಮಾಡಿ ಕ್ಯಾಬಿನೆಟಲ್ಲಿಟ್ಟು ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿದ್ದು. ಒಂದು ಸೈಟು 2030 ಖಾಲಿ ಇಲ್ಲ, ಬೃಹತ್ತಾದಂಥ ಬಿಲ್ಡಿಂಗ್ಗಳಿದೆ. ಯಾರು ಸಣ್ಣ ಸಣ್ಣ ಶೀಟ್ ಮನೆ, ಸಣ್ಣ 1 ಫ್ಲೋರ್ ಕಟ್ಕೊಂಡಿದ್ದಾರೆ, ಅವ್ರಿಗೆ 94CCನಲ್ಲಿ ಅವಕಾಶ ಇದೆ, ಅರ್ಜಿ ಹಾಕಿದ್ದಾರೆ. ದಯವಿಟ್ಟು ಅದನ್ನು ಫಸ್ಟು ಕೊಡೋಕ್ಕೆ ವ್ಯವಸ್ಥೆ ಮಾಡಿ. ಉಳಿದಂಥವ್ರದ್ದು ಸರ್ಕಾರಕ್ಕೆ ಎಲ್ಲ ಶಕ್ತಿ ಇದೆ. ಕ್ಯಾಬಿನೆಟ್ಗೆ ತಂದು ಒಂದು ಮನೆ ಹೊಡೆಯೋಕ್ಕಾಗಲ್ಲ, ನಾವೇನೂ ಮಾಡೋಕ್ಕಾಗಲ್ಲ. ಅದನ್ನೀಗ ಪೂರ್ತಿ ಮನೆಗಳಿದೆ, ಕಮರ್ಷಿಯಲ್ ಇದೆ, ದೇವಸ್ಥಾನ ಇದೆ. ಆಮೇಲೆ ಉತ್ತರದಲ್ಲಿ ಗೌಡ್ರೆ 7,000 ನಿವೇಶನಗಳಿದೆ ಅಂತ ಬರೆದಿದ್ದಾರೆ. 41 ಎಕರೆ ಕೊಟ್ಟಿರೋದು 10,078. ಉತ್ತರದಲ್ಲಿ ಸುಮಾರು 7,000 ನಿವೇಶನ ಇದೆ ಅಂತ ಬರೆದಿದ್ದಾರೆ. ನೀವು ನೋಡ್ದಂಗಿಲ್ಲ, ರಿಪೀಟ್ ಮಾಡಿಕ್ಕಿದ್ದಾರೆ. 4 ಪೇಜ್ ನಾನು ಇವಾಗ ಕೂತ್ಕೊಂಡು ಓದಿದೆ. ಅದಕ್ಕೆ ದಯಮಾಡಿ ಅವ್ರನ್ನ ನಾವೇನು ಮಾಡೋಕ್ಕಾಗಲ್ಲ. 53 ವರ್ಷಗಳಿಂದ ಅತಂತ್ರವಾಗಿದ್ದಾರೆ. ಅದನ್ನು ಕ್ಯಾಬಿನೆಟ್ಗೆ ತಂದು ಅವ್ರಿಗೇನಾದ್ರು ದರ ನಿಗದಿ ಮಾಡಿ, ಸುಮ್ಮನೆ ಕೊಡಬೇಡಿ, ದರ ನಿಗದಿ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಕೊನೆಯಲ್ಲಿ ಅದು ಅವ್ರು ಹೇಳೋದು ರಿಪಿಟೇಷನ್ ಇದೆ, ಅದು ಒಪ್ತೇನೆ. ಆದರೆ ಇದು 70ನೇ ಇಸ್ವಿಯಿಂದ ಇಲ್ಲಿವರೆಗೂ ಏನೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ರೆ ತಲೆ ಸುತ್ತು ಬರುತ್ತೆ. ಅಷ್ಟು ಹಿಂದೆ ಮುಂದೆ ಎಲ್ಲ ಆಗಿದೆ. ಮತ್ತು ಯಾರು ಮೂಲ ಮಂಜೂರಿದಾರರು, ಯಾರು ಬಂದು ಸೇರ್ಕೊಂಡಿದ್ದಾರೆ, ಯಾರ್ಯಾರಾಗೆ ಮಾರಾಟ ಮಾಡಿದ್ದಾರೆ, ಇವು 16 ಬಾರಿ ಪ್ರಯತ್ನ ಆಗಿದೆ ಪರಿಹಾರ ಮಾಡಲಿಕ್ಕೆ, ಒಂದು ಬಾರಿ ಅಲ್ಲ. 80ನೇ ಇಸ್ವಿಯಿಂದ ಪ್ರಯತ್ನ ಆಗ್ತಾನೇ ಇದೆ. ಇಲ್ಲಿವರೆಗೂ ಯಾರೂ ಪರಿಹಾರ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಇದರಲ್ಲಿ ಬರೀ ಸರ್ಕಾರನ ದೂಷಣೆ ಮಾಡಬೇಡಿ. ಎಲ್ಲರೂ ಸರ್ಕಾರ ಮಾಡಿದ್ದೀವಿ. ಅಲ್ಲಿ ಏನೇನೋ ಮಾಡಿಕೊಂಡು ಸರ್ಕಾರ ಎಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂದರೆ ಎಲ್ಲಾಗುತ್ತೆ? ಕ್ಯಾಬಿನೆಟ್ಗೆ ತೊಗೊಂಡು ಬಂದು ಮಾಡಿ ಅಂತ ಹೇಳ್ತೀರಾ. ಕ್ಯಾಬಿನೆಟ್ಟು ಕಾನೂನಿನ ಕೆಳಗಡೆ ಕೆಲಸ ಮಾಡುತ್ತೆ. ಏನಾದರೂ ಕಾನೂನಲ್ಲಿ ಸ್ಪಷ್ಟತೆ ಇಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಒಂದು ತೀರ್ಮಾನ ತಗೊಳ್ಬೋದು. ಕಾನೂನಲ್ಲಿ ಸ್ಪಷ್ಟತೆ ಇರೋವಾಗ 94CC ಕೊಟ್ಟಿರೋವಾಗ 94CCಗೆ ರೂಲ್ಸನ್ನು ನಾವು ಫ್ರೇಮ್ ಮಾಡಿದ್ದೇವೆ. ಅದಕ್ಕೆ ಯಾವ್ದು ಎಲಿಜಿಬಲ್ ಬಂದಿದೆ ಅದನ್ನು ಕೊಟ್ಟಿದ್ದೇವೆ. ಕೆಲವು ಎಲಿಜಿಬಲ್ ಇಲ್ಲ. ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ವಾಸಕ್ಕಾಗಿ 94C ಅಲ್ಲಿ ಹಕ್ಕುಪತ್ರ, CCಯಲ್ಲಿ ಹಕ್ಕುಪತ್ರ ಕೊಡ್ಬೋದು. ಇಲ್ಲಿ ಸ್ಪಷ್ಟವಾಗಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿದರೆ, 4 ಫ್ಲೋರ್ ಕಟ್ಟಿದರೆ ಹೇಗೆ ಕೊಡೋದು ನೀವೇ ಹೇಳಿ? ಕೊಟ್ವಿ ಅಂತ ಇಟ್ಕೊಳ್ಳಿ, ನಾಳೆ ಒಬ್ಬ RTI ಆಕ್ಟಿವಿಸ್ಟು RI ಮೇಲೆ, ತಹಶೀಲ್ದಾರ್ ಮೇಲೆ ಕಂಪ್ಲೇಂಟ್ ಲೆಟ್ರ್ ಕೊಡ್ತಾರೆ. ಯಾರನ್ನ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ನೀವು RI ತಹಶೀಲ್ದಾರ್ ಇಬ್ಬರೂ ಸಸ್ಪೆಂಡ್ ಆಗಲೇಬೇಕು. ಯಾಕಂದರೆ ಅದು ಕ್ಲಿಯರ್ ಕಟ್ ವೈಲೇಷನ್ನು, ಅದೇನು ಗ್ರೇ ಏರಿಯಾನು ಏನಲ್ಲ, ಕ್ಲಿಯರ್ ಕಟ್ ವೈಲೇಷನ್ನು. ಸೊ ಈ ರೀತಿಯಾಗಿ ಆಮೇಲೆ ಹಿಂದೆ
ಒಂದು ಪಟ್ಟಿ ಇಲ್ಲ ಇದರಲ್ಲಿ ಮಂಜೂರಿದಾರ್ ಯಾರು ಅಂತ. ಒಂದೊಂದು ದಶಕದಲ್ಲಿ ಒಂದೊಂದು ಪಟ್ಟಿ ತಯಾರಾಗಿದೆ. ಅವರು ಮಾನ್ಯ ಶಾಸಕರಿಗೆ ಎಲ್ಲ ಗೊತ್ತಿದೆ. ಆದರೆ ಏನೋ ಒಂದು ಇದಕ್ಕೊಂದು ಕೊನೆ ಆಡಿ ಅಂತ ಅವರು ಹೇಳ್ತಾ ಇರುವಂತಹದ್ದು. ಈಗ ಕಾನೂನು ಇಲಾಖೆಗೆ ಅಭಿಪ್ರಾಯಕ್ಕೆ ಕಳಿಸಿದ್ವಿ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಲಿಖಿತವಾಗಿ ಕೊಟ್ಟಿದ್ದೇನೆ. ಬೇಕಾದ್ರೆ ನಾನು ತಾವು ಹೇಳ್ತಾ ಇದ್ದೀರಾ ಜಿಲ್ಲಾಧಿಕಾರಿಗಳನ್ನ ಇನ್ನೊಂದು ಸತಿ ಕರೆಸಿ ನಾನು ಇನ್ನೇನು ಮಾಡ್ಬೋದು ನಮ್ಮ ಕೈಲಿ ಅಂತ ಒಂದು ಸತಿ ಚರ್ಚೆ ಮಾಡ್ತಾ ಇದ್ದೇನೆ ತಾವು ಹೇಳ್ತಾ ಇರೋದ್ರಿಂದ. ಆದರೆ ಸಮಸ್ಯೆ ಎಷ್ಟು ಜಟಿಲ ಇದೆ. 40 ವರ್ಷದಿಂದ ಹಿಂಗೆ ನಡೆದಿದೆ. ಒಂದು ವಿಧಾನಸಭೆಯ ಸಮಿತಿ ನಿರ್ದೇಶನ ಕೊಟ್ಟರೂ ಕೂಡ ಇದು ಪರಿಹಾರ ಆಗಿಲ್ಲ. ದುಡ್ಡು ಕಟ್ಟಿಸ್ಕೊಂಡು ಕೊಡಕ್ಕೋದ್ರೆ ಎಲ್ಲರೂ ಸರ್ಕಾರಿ ಜಮೀನಲ್ಲಿ ಕಟ್ಬಿಟ್ಟು ಇವತ್ತು ನಾವು ದುಡ್ಡು ಕೊಡ್ತೀವಿ ಕೊಡಿ ಅಂತ ಬರ್ತಾರೆ. ನಿಮ್ಮ ಹುಟ್ಟೂರು ಬಾಗ್ಲೂರು 27 ಎಕರೆ ಎನ್ಕ್ರೋಚ್ ಮಾಡಿ ಇವತ್ತು ಯಾರೋ ಸೈಟ್ ಮಾಡಿದ್ದಾರೆ. ಅವರು ದುಡ್ಡು ಕೊಟ್ಟರೆ ಅವರು ರೆಡಿ, ದುಡ್ಡು ಕಟ್ಸ್ಕೊಂಡು ಕೊಡಂಗಿದ್ರೆ ಅಲ್ಲೂ ರೆಡಿ ಇದ್ದಾರೆ. 27 ಎಕರೆ ಒಂದೇ ಜಾಗದಲ್ಲಿ ಮಾಡಿದ್ದಾರೆ. ಸೊ ಆ ರೀತಿ ಮಾಡೋಕ್ಕೆ ಕಾನೂನಲ್ಲೂ ಅವಕಾಶ ಇಲ್ಲ. ನೀವು ಹೇಳ್ಬೋದು ಮಾನವೀಯತೆ ದೃಷ್ಟಿಯಿಂದ ಮಾಡಿ ಅಂತ, ಆದರೆ ಕಾನೂನಲ್ಲೂ ಅವಕಾಶ ಇಲ್ಲ. ಆದರೂ ಈಗ ಸಮಸ್ಯೆ ಪರಿಹಾರ ಆಗಬೇಕು, ಆ ವಿಚಾರ ತಾವು ಹೇಳ್ತಾ ಇದ್ದೀರಾ, ಅದರಲ್ಲಿ ನಮ್ಮದು ಸಹಮತ ಇದೆ. ಇನ್ನೂ ಒಂದು ಸತಿ ನಾನು ಜಿಲ್ಲಾಧಿಕಾರಿಗಳನ್ನು ಕರೆಸಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ನೀವು ಮಾಡಿಲ್ಲ, ನಿಮ್ಮ ಸರ್ಕಾರ ಇದ್ದಾಗ ಮಾನ್ಯ ಅಶೋಕ್ ಅವರು ಅದೇ ಕ್ಷೇತ್ರ ಈ ಒಂದು ಸಂದರ್ಭದಲ್ಲಿ ಅವ್ರ ಕ್ಷೇತ್ರಕ್ಕೆ ಸೇರಿತ್ತು, ಹೌದಾ ಇಲ್ವೋ? ಉತ್ತರಹಳ್ಳಿಯಲ್ಲಿ ಅವ್ರ ಕ್ಷೇತ್ರಕ್ಕೆ ಸೇರಿತ್ತು. ಇದು ಆವತ್ತಿಂದ ಇರುವಂಥ ಸಮಸ್ಯೆ. ಅವರು ಇದೇ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿದ್ದರು. ಅವರೇ ನಂತರ ಕಂದಾಯ ಮಂತ್ರಿಗಳಾದರು, ಉಪಮುಖ್ಯಮಂತ್ರಿಗಳಾದರು. ಅವರು ಪ್ರಯತ್ನ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದೆಲ್ಲ ವಾಸ್ತವ, ನಿಮಗೂ ಚೆನ್ನಾಗಿ ಗೊತ್ತಿದೆ. ಸೊ ಇಲ್ಲಿ ಏನೇನೋ ನಡೆದಿದೆ ಸಭಾಧ್ಯಕ್ಷರೇ. ಆದರೂ ಕೂಡ ನಾನು ಈಗ ಉತ್ತರ ರಿಪೀಟ್ ಮಾಡ್ತಾ ಇದ್ದೀನಿ. ರಿಪೀಟ್ ಮಾಡೋದು ಬೇಡ. ಜಿಲ್ಲಾಧಿಕಾರಿಗಳು ಅದನ್ನ ಕರೆಸಿ ನಾನು ಮಾತಾಡ್ತೇನೆ. ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೇನೆ ಸಭಾಧ್ಯಕ್ಷರೇ. ಇಲ್ಲ ಗೌಡ್ರೆ, 94 CC ಹಾಕಿರೋರು ಕೆಲವೇ ಜನ, ಅವ್ರದ್ದೇನೂ ಇಲ್ಲ. ಅವ್ರಿಗೆ ದುಡ್ಡು ಕಟ್ಸ್ಕೊಂಡು ಕೊಡ್ಬೋದು. ಸಣ್ಣ ಸಣ್ಣ ಮನೆಗಳು 20-30, ನಾನು 30-40 ಕೇಳ್ತಾ ಇಲ್ಲ. 30-40 ಮೂಲತಾವಾಸಿಗಳು ಯಾರೂ ಇಲ್ಲ. ನಾನು ಹೇಳ್ತೀನಿ 78 ಜನ ಬಿಟ್ಟು ಬೇರೆ ಯಾರೂ ಇಲ್ಲ 1078ರಲ್ಲಿ. ಇನ್ನು ಇರ್ತಕ್ಕಂಥವರೆಲ್ಲ ಯಾರೋ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ ಒಂದು ರಿಜಿಸ್ಟರ್ ಮಾಡಿಸ್ಕೊಂಡ, ಖಾನೆ ಸುಮಾರು ನಂಬರ್ ಹಾಕಿ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ರಸ್ತೆ ಮಾಡಿದ್ದೀವಿ, ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದೀವಿ. ಸರ್ಕಾರಕ್ಕೆ ತೆರಿಗೆ ಕಟ್ಟಲ್ಲ. ಒಂದು ಸರ್ಕಾರಕ್ಕೆ ಲಾಸ್, ತೆರಿಗೆ ಕಟ್ಟಲ್ಲ ಸರ್ಕಾರಕ್ಕೆ. ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಏನು ಮಾಡೋದಿದ್ದು? ಯಾವುದಕ್ಕೆ ಯಾವುದಕ್ಕಾರ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ಲ. ಎಂಥ ಕಷ್ಟದ್ದಾಗಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಕಾನೂನಲ್ಲೂ ಇರುತ್ತೆ, ಸಂವಿಧಾನದಲ್ಲೂ ಇರುತ್ತೆ. ಅದರ ಉದ್ದೇಶದಿಂದ ನಾನು ಹೇಳೋದು, ಕ್ಯಾಬಿನೆಟ್ ನಿರ್ಣಯಕ್ಕೆ ಯಾರು ಏನು ಕಾನೂನು ಅಡಿಯಲ್ಲೇ ಮಾಡಿ ಸರಿಪ್ಪ ಕಟ್ಬಿಟ್ಟಿದ್ದಾರೆ. ಏನು ಹೊಡಿತೀರಾ? ಒಂದು ಮನೆ ತೆಗಿಯಕ್ಕಾಗಲ್ಲ. ಅಲ್ಲ ಅಧ್ಯಕ್ಷ, ಒಂದ್ ನಿಮಿಷ ಅಧ್ಯಕ್ಷ, ಇದು 53 ವರ್ಷದ ಸಮಸ್ಯೆ ಅಧ್ಯಕ್ಷ. ಒಂದ್ ನಿಮಿಷ ಗೊತ್ತು, ಗೌಡ್ರು ಹೇಳಿರೋದು ನನಗೆ ಅರ್ಥ ಆಗಿದೆ. ಅದರಲ್ಲೂ ವಿಷಯ 4 ಪುಟ ಬರೆದಿದ್ದಾರೆ, ವಿವರವಾಗಿ ಹೇಳಿದ್ದಾರೆ. ಗೌಡ್ರ ಸಮಯದಲ್ಲಿ ಏನೇನೋ ಪರಿವರ್ತನೆ ಮಾಡ್ತಾ ಇದ್ದಾರೆ. ಈ ಕೋಡಿದು ಬೇರೆ ಬೇರೆದಲ್ಲ. ಆ ರೀತಿ ಇದಕ್ಕೂ ಏನಾದರೂ ಒಂದು ಕಂಡಿಡಿದು ಈ ನಿವಾಸಿಗಳಿಗೆ ಒಂದು ನ್ಯಾಯ ಕೊಡ್ಸಿ ಅಂತ ನನ್ನ ಒತ್ತಾಯ. ಸ್ವರೂಪ್ ಪ್ರಕಾಶ್, ಪ್ರಯತ್ನ ಮಾಡ್ತೇನೆ ಸಭಾಧ್ಯಕ್ಷರೇ, ಬಟ್ ಬಹಳ ಜಟಿಲ ಇದೆ. ಆದ್ರೆ ಪ್ರಯತ್ನ ಅಂತೂ ಮಾಡ್ತೇನೆ. ಅಂತಿಮ ಏನು, ಅಟ್ಲೀಸ್ಟ್ ನೀವು ಎಲ್ಲರಿಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇದಕ್ಕೆ ಅಂತಿಮ ಏನು? ಸನ್ಮಾನ್ಯ ಸಭಾಧ್ಯಕ್ಷ, ಅಂತಿಮ ಅಷ್ಟು ಸ್ಪಷ್ಟ ಪರಿಹಾರ ಇದ್ದಿದ್ರೆ ನಾನು ಹೇಳ್ಬಿಡ್ತಾ ಇದ್ದೆ. ಅಷ್ಟು ಸ್ಪಷ್ಟ ಪರಿಹಾರ ಇದ್ದಿದ್ರೆ ನಾನು ಇಲ್ಲೇ ಉತ್ತರ ಕೊಟ್ಬಿಡ್ತಾ ಇದ್ದೆ. ಯಾಕಂದ್ರೆ ಒಬ್ಬ ಮಂತ್ರಿಗೆ ಸಕಾರಾತ್ಮಕ ಉತ್ತರ ಕೊಡೋದಕ್ಕಿಂತ ಇನ್ನೇನು ಹೆಚ್ಚಿಗೆ ನಾವು ಮಂತ್ರಿಗೆ ಇಲ್ಲಿ ಆ ತರ ಸ್ಪಷ್ಟತೆ ಇಲ್ಲ. ಪ್ರಯತ್ನ ಮಾಡ್ತೇನೆ ಅಂತ. ಅದಕ್ಕೆ ಗೌಡ್ರೆ ರೆವಿನ್ಯೂ ಸೆಕ್ರೆಟರಿನ, DC-ನ, ರೆವಿನ್ಯೂ ಕಮಿಷನ್ ಎಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ. ಖಂಡಿತ ಮೀಟಿಂಗ್ ಮಾಡಿ, ನಾನು ಬರ್ತೀನಿ. ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡಿಡಿಯಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೇನೆ. ಸಭಾಧ್ಯಕ್ಷರೇ, ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದರೆ ಇಲ್ಲಿ ಏನು ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಜನವರಿ 1-3ನೇ ತಾರೀಕು 2025, ಈಗಾಗಲೇ 1 ವರ್ಷ ಆಯಿತು. ತನಿಖೆ ತಂಡವನ್ನು ರಚಿಸಿ ಒಂದು ವರ್ಷ ಆದರೂ ಕೂಡ ಇನ್ನೂ ತನಿಖೆ ವರದಿನ ಸಲ್ಲಿಸಿದ್ದು ಇನ್ನೂ ಪರಿಶೀಲನೆ ಹಂತದಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ಕಾರಿ ಜಾಗವನ್ನು ಏನು ಒಂದು ಗ್ರ್ಯಾಂಟನ್ನು ಮಾಡಿದರೆ, ಮಂಜೂರನ್ನು ಮಾಡಿದರೆ, ಅದು ಅನಧಿಕೃತವಾಗಿ ಮಾಡಿದರೆ ಅಂತ ನಾವೆಲ್ಲ ಕೂಡ ಹೇಳಿದ್ವಿ. ಅದು 1 ವರ್ಷ ಆಗಿದೆ. ಅಲ್ಲಿ ಏನು ಲೇಔಟ್ ನಿರ್ಮಾಣವನ್ನು ಕೂಡ ಅನಧಿಕೃತವಾಗಿ ಮಾಡಿದ್ದಾರೆ. ಆಗಲೇ ಕೆಲಸನೂ ಆಗಲೇ ಸಂಪೂರ್ಣ ಮಾಡಾಗಿದೆ. ಸರ್ಕಾರಕ್ಕೆ ಸುಮಾರು 500 ಕೋಟಿಗೂ ಹೆಚ್ಚು
ಹಣ ಒಂದು ಬೊಕ್ಕಸಕ್ಕೆ ನಷ್ಟ ಆಗಿದೆ. ಈ ಥರದ್ದು ಹಾಸನ ನಗರದಲ್ಲಿ ನಗರ ಭಾಗದಲ್ಲಿ ಸುತ್ತಮುತ್ತ ಸರ್ಕಾರಿ ಜಾಗವನ್ನು ಸಾವಿರಾರು ಎಕರೆ ಜಾಗವನ್ನು ಈ ಥರ ಲೇಔಟ್ ಮಾಡ್ತಿದ್ದರದ್ದು ಸರ್ಕಾರಕ್ಕೆ ಗಮನಕ್ಕೆ ತೆಗೆದಿದ್ದೇವೆ. ಇದು 1 ವರ್ಷ ಏನಕ್ಕೆ ವಿಳಂಬ ಆಗಿದೆ, ಇನ್ನೂ ಉತ್ತರವನ್ನು ಏನು ವರದಿಯನ್ನು ಕೊಟ್ಟಿಲ್ಲ ಅಂತ ಕೇಳಕ್ಕೆ ಬಯಸುತ್ತೇನೆ. ಎಚ್ ರೇವಣ್ಣವ್ರಿಗೂ ಸೈನ್ ಹಾಕಿದ್ದಾರೆ. ಹಾಸನ ನಗರದಲ್ಲಿ ಮಹಾನಗರ ಪಾಲಿಕೆ ಅಂತ ಸುಮಾರು 4 ವರ್ಷದ ಹಿಂದೆ ಅವ್ರು ಹೇಳಿದ್ ಬಿಟ್ಟು ಅನ್ನೋದಿದೆ ಹೇಳಿ. ಅಲ್ಲ ಹೇಳ್ತೀನಿ ಸರ್, ನಾನು ಅದು ವಿಷಯ ನಾವು ಬರ್ಕೊಟ್ಟಿರೋದೇ ಹೇಳ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಆದಮೇಲೆ ಕಂದಾಯ ಅಧಿಕಾರಿಗಳು, RDPR, PDO ಮತ್ತು RDPR ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು, ನಗರಾಭಿವೃದ್ಧಿ ಅಧಿಕಾರಿಗಳು 3 ಜನ ಸೇರಿ ಈ ಲ್ಯಾಂಡ್ 78 ಎಕರೆ 40 ವರ್ಷ ಆದಮೇಲೆ 40 ವರ್ಷ ಆದಮೇಲೆ ಗ್ರ್ಯಾಂಟ್ ಮಾಡ್ತಾರೆ. ಅವತ್ತು ಏನಿದೆ ಅಂತ ಅಂದರೆ 78ರಲ್ಲಿ 1 ತಿಂಗಳೊಳಗೆ ಇವರು ಕಂಡೀಷನ್ ಹಾಕಿರೋ ಪ್ರಕಾರ 1 ತಿಂಗಳೊಳಗೆ ದುಡ್ಡನ್ನು ಕಟ್ಟಬೇಕು ಅಂಥೇಳಿ. ಇವು 10 ಕಿಲೋಮೀಟ್ರ್ ಒಳಗಡೆ ಇದೆ, ನಗರಸಭೆ ವ್ಯಾಪ್ತಿಯಲ್ಲಿದೆ. 5 ಕಿಲೋಮೀಟ್ರ್ ವ್ಯಾಪ್ತಿ ನಗರಸಭೆ. ಆ ಉದ್ದೇಶದಿಂದಲೇ 4 ವರ್ಷ ಮಹಾನಗರ ಪಾಲಿಕೆ ಚಾರ್ಜೇ ಕೊಡಲಿಲ್ಲ. RDPR PDOಗಳು ಕೊಡಲಿಲ್ಲ, ಮಹಾನಗರ ಪಾಲಿಕೆಯವರು ಚಾರ್ಜ್ ತಾಳಲಿಲ್ಲ, ರೆವಿನ್ಯೂ ಅಧಿಕಾರಿಗಳು ಚಾರ್ಜ್ ತಾಳಲಿಲ್ಲ. ಇದೇ ಥರ ಹಾಸನ ನಗರ ಸುತ್ತಮುತ್ತ ಸುಮಾರು 2,000 ಕೋಟಿ ಆಸ್ತಿ ಲ್ಯಾಂಡ್ ಮಾಫಿಯಾದವ್ರು ಮಾಡಿರೋದು. ಇದನ್ನು ದಯಮಾಡಿ 1.5 ವರ್ಷ ಆಯ್ತು. ಇಲ್ಲೇ ನಮ್ಮ ಕೃಷ್ಣ ಬೈರೇಗೌಡರ ಬಗ್ಗೆ ನಮಗೆ ಗೌರವ ಇದೆ. ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹಾಸನ ನಗರ ಸುತ್ತಮುತ್ತ ಇದೆಲ್ಲ ನಡೆದಿದೆ ಅಂತ. ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಹೇಳಿದ್ದಾರೆ 1 ವರ್ಷದ ಹಿಂದೆ. ನಾನಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಗಮನಕ್ಕೆ ಬಂದಿದೆ, ನಿಜ ಮಾಡಿ ಅಂತ. ಆದರೆ 3 ಎಕರೆ 4 ಎಕರೆಗೆಲ್ಲ SIT ಮಾಡ್ತೀರಿ. ಇದು 2,000 ಕೋಟಿ ಆಸ್ತಿ, ಒಂದು SIT ಮಾಡಿ. ಯಾತಕ್ಕೆ ಹೆದರ್ಬೇಕು ಕೃಷ್ಣ ಬೈರೇಗೌಡ್ರೆ? ನೀವು ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿಗಳು, ನಿಮ್ಮ ಕಾಲದಲ್ಲೂ ಇದಕ್ಕೆ ಆಗಲ್ಲ ಅಂದರೆ 1.5 ವರ್ಷ ತಗೋತಾರೆ ಅಂದರೆ 3 ಕಮಿಟಿ ಆಯಿತು. ಆ ಕಮಿಟಿಗೆ ಏನು ಮಾಡಿದ್ದಾರೆ ಗೊತ್ತಾ? ಯಾರು ಕಳ್ಳರಿದ್ದಾರೆ ಅವ್ರನ್ನೇ ಕಮಿಟಿ ಮೆಂಬರ್ ಮಾಡಿದ್ರಿ ಫಸ್ಟ್, ನೀವಲ್ಲ. ಅಲ್ಲಿ ಡಿವಿಷನ್ ಕಮಿಷನರು ಮಾಡಿದ್ದು, ಬೇಕಾದ್ರೆ ತೆಗೆದು ನೋಡಿ. ಅವರೇ ಇದನ್ನು 78 ಎಕರೆ 40 ವರ್ಷ ಆದಮೇಲೆ ಏನು ಕಂಡೀಷನ್ ಇದೆ ಅದೆಲ್ಲ ಬಿಟ್ಟು ಮಾಡಿದ್ದಾರೆ. ಮತ್ತು ಇದಲ್ಲದೆ ಸುತ್ತಮುತ್ತ ಎಲ್ಲ ಎರಳೆಕಾವಲು ಇನ್ಯಾವ್ಯಾವ ಇದು ಸ್ವರೂಪ್ ಅವ್ರು ಕೊಟ್ಟಿದ್ರು ಲಾಸ್ಟ್ ಟೈಮೇ. ದಯಮಾಡಿ ಮಾಡಿ, ಬಡವ್ರಿಗಿದ್ರೆ ಕೊಡಿ, ನಾವೇನು ಬೇಡ ಅನ್ನಲ್ಲ. ಆದರೆ ಲ್ಯಾಂಡ್ ಮಾಫಿಯಾದಲ್ಲಿ ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ, ನಿಮ್ಮಂಥ ಒಬ್ಬ ಪ್ರಾಮಾಣಿಕವಾದಂಥ ಕಂದಾಯ ಇಲಾಖೆ ಮಂತ್ರಿ ಇದ್ರೂ 1.5 ವರ್ಷ ಆದರೂ ಇದಕ್ಕೆ ಕ್ರಮ ತಾಳಲ್ಲ. ಇದರಲ್ಲಿ ತಹಸೀಲ್ದಾರ್ ಹೇಳ್ತಾರೆ ನಾನೇನು ಮಾಡಲಿ, ಜಿಲ್ಲಾಧಿಕಾರಿಗಳು ಮಾಡಬೇಡಿ ಅಂತಾರೆ. ಅಂಥ ತಹಸೀಲ್ದಾರರು ನೇರವಾಗಿ ಬೇಕಾದ್ರೆ ನಿಮ್ಮ ಎದುರುಗಡೆ ಹೇಳ್ತೀನಿ, ನನಗೇನು ಕದ್ದುಗಿದ್ದು ಇಲ್ಲ, ಇದೇನೋ ರಿಪೋರ್ಟ್ ತಗೊಂಡೋಗಿ ಅವ್ರ ಮೇಲೆ ಕೊಡೋಕೆ ಹೋದ್ರೆ ಆಚ್ಕೋಮ್ಮ ಅಂತಾರೆ ಅಂತಲೇ ನೇರವಾಗಿ ನಾನು ಬೇಕಾದ್ರೆ ನನಗಿವೆಲ್ಲ ಹೇಳೋ ಅಭ್ಯಾಸ. ನನ್ನ ಜೀವನದಲ್ಲಿ ಹಾಸನ ನಗರ ಸುತ್ತಮುತ್ತ ನಾನು ಯಾವುದೇ ಒಂದು ಕುಂಟೆ ಜಮೀನಿಲ್ಲ, ಅಥವಾ ಕೈಗಾರಿಕೆಯಲ್ಲಿ ನಾನೊಂದು ಕುಂಟೆ ಜಮೀನು ತಗೊಳಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದವರು. ದಯಮಾಡಿ ಇದನ್ನು ಸರ್ಕಾರಕ್ಕೆ ಇವತ್ತು ಕಾನೂನು ಪ್ರಕಾರ ನಿಮ್ಮ ಕಾಲದಲ್ಲಿ ಆಗಿದವ್ರು ಇನ್ಯಾರ ಕಾಲದಲ್ಲೂ ಆಗಲ್ಲ. ದಯಮಾಡಿ ಕೃಷ್ಣ ಬೈರೇಗೌಡರಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇದ್ದು ಇದಾಗದು ಹೋದರೆ ಈ ಅಧಿಕಾರಿಗಳು ಯಾರಿದ್ದಾರೆ ಮಾಡಿ. RDPR ಯಾರಿದ್ದಾರೆ? ಯಾಕೆ 4 ವರ್ಷ ನಗರಸಭೆ ಆದರೂ ಯಾಕೆ ಕೊಡಲಿಲ್ಲ? ಮಹಾನಗರ ಪಾಲಿಕೆ ಆದ್ರೂ ಮತ್ತು ಮಹಾನಗರ ಪಾಲಿಕೆ 5 ಕಿಲೋಮೀಟ್ರ್ ಒಳಗೆ ಹೆಂಗೆ ಮಾಡ್ತಾರೆ? ಇದು 23ನೇ ಇಸ್ವಿಲಿ ಮಾಡಿದ್ದಾರೆ. ದಯಮಾಡಿ ಇದನ್ನು ರದ್ದು ಮಾಡಬೇಕು, ಸರ್ಕಾರಕ್ಕೆ ಮುಟ್ಕೋಲು ಹಾಕಬೇಕು. ಇವತ್ತು ನಾನಲ್ಲ, ತಹಸೀಲ್ದಾರ್ ಹೇಳ್ತಾರೆ 1 ಎಕರೆಗೆ 12 ಕೋಟಿ ಬಾಳುತ್ತೆ, ಇದು 78 ಎಕರೆ. ತಹಸೀಲ್ದಾರ್ ಹತ್ರ ನೀವು ಕೇಳಿ, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ DC-ಗೆ, 1 ಎಕರೆ 2 ಕೋಟಿ ರೂಪಾಯಿ ಆಗುತ್ತೆ, ಈಗ 4,000 ರೂಪಾಯಿ ಸೈಟ್ ವ್ಯಾಲ್ಯೂ ಇದೆ, 12 ಕೋಟಿ ಆಗುತ್ತೆ ಅಂತಾರೆ. ಮಾಡಿ ಉಳಿಸ್ಕೊಳ್ಳಿ, ಬೇಡ ಅಂದರೆ ನಂದೇನು ಅಭ್ಯಂತರ ಇಲ್ಲ. ನಾನು ತಮ್ಮನ್ನ ಒಂದು SIT ರಚನೆ ಮಾಡಿ 2,000 ಕೋಟಿ ಆಸ್ತಿ. ರೇವಣ್ಣವರೇ, ಸರಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಮಾನ್ಯ ಹಿರಿಯ ಸದಸ್ಯರು ರೇವಣ್ಣ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ತನಿಖೆ ಮಾಡಬೇಕು ಅಂತ ನಾನೇ ಆದೇಶ ಮಾಡಿದ್ದೇನೆ. ತನಿಖೆ ಸಮಿತಿನೂ ಕೂಡ ರಚನೆ ಆಯಿತು. ಆನಂತರ ಮಾನ್ಯ ಸದಸ್ಯರು ಅವರೇ ತನಿಖೆ ಸಮಿತಿಯ ಸದಸ್ಯರ ಬಗ್ಗೆ ಕೆಲವು ದೂರನ್ನು ಕೊಟ್ಟರು. ಹಿಂದೆ ಆ ಭಾಗದಲ್ಲಿ ಯಾರು ಕೆಲಸ ಮಾಡಿದ್ರು ಅವ್ರನ್ನೇ ನೀವು ತನಿಖಾ ಸಮಿತಿಗೆ ನೇಮಕ ಮಾಡಿದ್ದೀರಿ, ಇದು ಸರಿ ಇಲ್ಲ ಅಂತ ಅವರು ಆಕ್ಷೇಪ ಮಾಡಿದರು. ಅಷ್ಟೊತ್ತಿಗೆ ಆ ತನಿಖಾ ಸಮಿತಿ ತನಿಖೆಯನ್ನು ಆರಂಭ ಮಾಡಿತ್ತು, ಸ್ವಲ್ಪ ಪ್ರಗತಿ ಆಗಿತ್ತು. ಆದರೆ ಅವರಿಂದ ದೂರು ಬಂದ ಮೇಲೆ
ನಾವು ಆ ತನಿಖಾ ಸಮಿತಿಯನ್ನು ವಜಾ ಮಾಡಿ ಅವರ ಮನವಿಯ ಮೇರೆಗೆ ಬೇರೆ ಅಧಿಕಾರಿಗಳನ್ನು ನಾವು ಬೆಂಗಳೂರಿಂದ ಅಧಿಕಾರಿಗಳ ತಂಡವನ್ನು ಹಾಕಿ ತನಿಖಾ ಸಮಿತಿಯನ್ನು 2ನೇ ಬಾರಿಗೆ ರಚನೆ ಮಾಡಿ. ಯಾಕಂದರೆ ಇಬ್ಬರೂ ಕೇಳಿದ್ರು ಯಾಕೆ ವಿಳಂಬ ಆಯಿತು ಅಂತ. ವಿಳಂಬ ಆಗಲಿಕ್ಕೆ ಕಾರಣ ಯಾವುದೇ ಬೇರೆದು ಅಲ್ಲ, ವಿಳಂಬ ನೀತಿನೂ ಅಲ್ಲ. ನಾವು ಸಮಿತಿ ರಚನೆ ಮಾಡಿದಂಥ ಸಮಿತಿಯ ಸದಸ್ಯರ ಬಗ್ಗೆ ಮಾನ್ಯ ಹಿರಿಯ ಶಾಸಕರಿಂದ ತಕರಾರು ಬಂದಿದ್ದರಿಂದ ಅದನ್ನು ವಜಾಗೊಳಿಸಿ ಬೇರೆ ಸಮಿತಿಯನ್ನು ನೇಮಕ ಮಾಡಿ ಅವರಿಗೆ ತನಿಖೆಗೆ ಒಪ್ಪಿಸಿದ್ದೇವೆ. ಅವರು ತನಿಖಾ ಒಂದು ವರದಿಯನ್ನು ಈಗ ಕೊಟ್ಟಿದ್ದಾರೆ. ಈಗ ನಾವು ಹೋದ ತಿಂಗಳೇ ನಮ್ಮ ಕಾರ್ಯದರ್ಶಿಗಳು ಅವರ ವರದಿಯನ್ನು ಸಭೆನೂ ಕೂಡ ಮಾಡಿ ಅವರ ವರದಿಯನ್ನು ನಾವು ಕಾನೂನು ಇಲಾಖೆಗೆ ಕೆಲವು ಅಂಶಗಳ ಬಗ್ಗೆ ಕಾನೂನು ಇಲಾಖೆ ಅಭಿಪ್ರಾಯಕ್ಕೂ ಕೂಡ ಕಳಿಸಿದ್ದೇವೆ. ಸೊ ಅದರ ಆಧಾರದ ಮೇಲೆ ಈಗ ಅದು ಕೆಲವು ಏನು ಅದರಲ್ಲಿ ತನಿಖಾ ವರದಿಯಲ್ಲಿ ಕಂಡು ಬಂದಿದೆ, ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದು ಕೆಲಸ ಆಗಬೇಕು ಅಂದರೆ ಪರಿಹಾರ ಕ್ರಮಗಳು ಕೈಗೊಳ್ಳಬೇಕು, ರಾಜ್ಯ ಮಟ್ಟದಲ್ಲಿ ಯಾವುದು ಆಗಬೇಕು, ಇದನ್ನು ಕೂಡ ನಾವು ಪಟ್ಟಿ ಸಪ್ರೇಟ್ ಮಾಡಿ ಕಾನೂನು ಇಲಾಖೆಯವರ ಅಭಿಪ್ರಾಯವನ್ನು ಕೂಡ ತಗೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ಜೊತೆಗೆ ಅವರು ಕೂಡ ವಿಧಾನಮಂಡಲದ ಸಮಿತಿಯಲ್ಲಿ ಪದೇ ಪದೇ ಈ ವಿಷಯ ಅವರು ಕೂಡ ಇದನ್ನು ತೆಗಿತಾನೆ ಇರ್ತಾರೆ. ಹಾಗಾಗಿ ಎಲ್ಲೂ ಕೂಡ ನಮ್ಮ ಕಡೆಯಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.